ಡೂ ದಿಸ್ ಡ್ಯೂಟಿ. ಯಾಕಂದರೆ ಇಲ್ಲಿ ಕೂತ್ಕೊಂಡ್ರೆ ನಿಮಗೆ ಸಮಸ್ಯೆಗಳು ಕಾಣೋದಿಲ್ಲ, ಅಲ್ಲಿಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ನಿಮಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಇದು ಮಾಡಿರೋದು, ಅದರಲ್ಲೂ ಕೂಡ ತಪ್ತಾ ಇದ್ದೀರಿ. ಇವೆಲ್ಲವೂ ಕೂಡ ತಪ್ಪಾಗದೇ ಇರುವಾಗ ನಿಮ್ಮ ಅಧಿಕಾರನ ಬಳಸಿ ನಾನು ಬಲ್ಲ ಹೇಳ್ತೀನಿ, ಒಂದು ಜಿಲ್ಲಾಧಿಕಾರಿ ನಾನು ಮಾತಾಡ್ತೀನಿ, ಮುಗಿಸ್ತೀನಿ. ನೀವು ಯಾವುದರಲ್ಲೂ ವ್ಯತ್ಯಯ ಆಗದೆ ಇರೋ ನಾನು ವಾದ ಮಾಡ್ತೀನಿ. ಹೇಳಿ ಸರ್, ಪರವಾಗಿಲ್ಲ ರೀ, ನಾನು ಕೊಟ್ಟಿರೋ ಮಾಹಿತಿ ತಪ್ಪು ಅಂತ ಜಿಲ್ಲಾಧಿಕಾರಿ ಅವ್ರ ಎಕ್ಸ್ಪ್ಲೇಷನ್ ಕೊಡ್ಲಿ. ಒಂದು ನಿಮಿಷ ಹೇಳ್ತೀನಿ. ಆರೋಪ ಮಾಡಬಾರ್ದು. ಈಗ ನಾವು ಮಾಹಿತಿ ಆರೋಪ ಮಾಡೋದು ನಾನು ಸಮಸ್ಯೆ ಒಂದು ಸ್ವಲ್ಪ ಸಾರ್ವಜನಿಕವಾಗಿ ಎಲ್ಲರೂ ಕಾಳಜಿ ಇರೋದಕ್ಕೆ 2-3 ನಮ್ಮನ್ನ ಜಿಲ್ಲೆನಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ KMRC ಅನುದಾನ ಓವರ್ಸೀಯಿಂಗ್ ಅಥಾರಿಟಿ ಡಿಸಿಷನ್ DCM ತಗೊಂಡ್ರೆ ಡಿಸಿಷನ್ ಅನ್ನ ವಿಧ್ವಂಸಕಾರಿ ಕೃತ್ಯಗಳನ್ನ ಮಾಡಲಿಕ್ಕೆ, ಆಮೇಲೆ ಈ ದೇಶನ ಹಾಳು ಮಾಡಲಿಕ್ಕೆ ಬೇರೆ ಬೇರೆ ದೇಶದಿಂದ ಬಂದು ಸೇರ್ಕೊಳ್ತಿದ್ದಾರೆ ನುಸುಳುಕೋರರು ಅಂತೇಳಿ. ಇವರು ಬಿಹಾರದಲ್ಲಿ ಇವರು ನುಸುಳುಕೋರರು ಕಂಡುಹಿಡಿದಿದ್ದು ಇಬ್ಬರನ್ನು ಮಾತ್ರ. ಆ ಇಬ್ಬರನ್ನ ಕಂಡುಹಿಡಿಯಲಿಕ್ಕೋಸ್ಕರ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ, ಇವರೆಲ್ಲರೂ ಕೂಡ ಹಾಗಾದ್ರೆ ನುಸುಳುಕೋರರ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಡಿಲೀಟ್ ಮಾಡಿದ್ರಲ್ಲಿ 27 ಲಕ್ಷ ಜನನ ತಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ತಗೊಂಡು ಹೋಗಿ ನಾವೆಲ್ಲರೂ ಕೂಡ ಅಷ್ಟೇ ಮತಗಳನ್ನು ಪರಿಶೀಲನೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅಷ್ಟೊತ್ತಿಗೆ ಎಲೆಕ್ಷನ್ ಬಂದಾಯ್ತು. ಹಾಗಾಗಿ ನೀವು ಏನ್ ಮಾಡಿ, ಈ ಸರಿ ಓಟ್ ಹಾಕಿಲ್ಲ ಅಂದ್ರೆ ಏನ್ ದುಡ್ಡು ಬಂದ್ರೆ ಮುಂದಿನ ಸರಿ ಅಂದ್ರೆ ಯಾವಾಗ ಸ್ವಾಮಿ, ಮುಂದಿನ ಸಾರಿ ಅಂತ ಹೇಳಿದ್ರೆ ಇಲ್ಲ 5 ವರ್ಷಗಳು ಬಿಟ್ಟು ಅಲ್ಲೊಬ್ಬ ಪುಟ್ಟ ಅಲ್ಲಿ